ಸಿಎಂ ವಿಚಾರದಲ್ಲಿ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ನಾವು ಯಾರಿದ್ರೆ ಮಾತನಾಡಕ್ಕೆ ಹೋಗೋದಿಲ್ಲ. ಹೇಳಿದ್ನಲ್ರಿ, ಅವರು ಮಾತನಾಡಿದ್ರೆ ಅವ್ರಿಗೆ ಕೇಳಿ. ಸಿಎಂ ವಿಚಾರದಲ್ಲಿ ಅಥವಾ ಪಾರ್ಟಿ ವಿಚಾರದಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ನಾವೇನು ಮಾತನಾಡೋಕ್ಕಾಗೋದಿಲ್ಲ. ದಿಸ್ ಮಚ್ ಓನ್ಲಿ ಐ ಕ್ಯಾನ್ ಆನ್ಸರ್. ಅವ್ರ ಅಭಿಪ್ರಾಯ ಅದು. ಅವ್ರದ್ದೆಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯಗಳು. ನಾವು ಯಾವುದೂ ಮಾತಾಡಕ್ಕೆ ಹೋಗೋದಿಲ್ಲ. ಸೊ ಐ ವಾಂಟ್ ರೆಸ್ಟ್ರಿಕ್ಟ್ ಮೈ ಸೆಲ್ಫ್. So I don't want to answer any of your questions regarding this issue. ಅದಕ್ಕೆ ನಮಗೆ ಒಂದು ಪ್ರೋಟೋಕಾಲ್ ಇದೆ, AICC ಇಂದ ಡೈರೆಕ್ಷನ್ ಇದೆ, ಮುಖ್ಯಮಂತ್ರಿಯವರು ಕೂಡ ಡೈರೆಕ್ಷನ್ ನಮಗೆ ಕೊಟ್ಟಿದ್ದಾರೆ. ಯಾರು ಈ ಡೈರೆಕ್ಷನ್ ಬಿಟ್ಟು ಮಾತನಾಡ್ತಾರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆಸ್ ಫಾರ್ ಆಸ್ ಐ ಆಮ್ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಒಬ್ಬ ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ ಆಗಿ, ಐ ವುಡ್ ನಾಟ್ ಟ್ರೈ ಟು ಕಮೆಂಟ್ ಎನಿಥಿಂಗ್ ಬಿಯಾಂಡ್ ಡೈರೆಕ್ಷನ್ ಆಫ್ ದ ಪಾರ್ಟಿ. ಏನಂದರೆ ಓದ್ಕೊಳ್ಳೋದಿಲ್ಲ, ಬಿಜೆಪಿಯವರು ಫಸ್ಟ್ ಓದ್ಕೊಳ್ಳೋದಿಲ್ಲ. 2014ನೇ ಮ್ಯಾನಿಫೆಸ್ಟೋದಲ್ಲಿ 33% ರಿಸರ್ವೇಷನ್ ಬಗ್ಗೆ ಮಾತನಾಡಿದ್ದಾರೆ. 2019ನೇ ಮ್ಯಾನಿಫೆಸ್ಟೋದಲ್ಲಿ 33% ಏನೋ ವಿಮೆನ್ ರಿಸರ್ವೇಷನ್ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ UPA ಸರ್ಕಾರದಲ್ಲಿ ನಾವು ರಾಜ್ಯಸಭಾದಲ್ಲಿ ಪಾಸ್ ಮಾಡಿ ಕಳಿಸ್ಬಿಟ್ಟಿದ್ವಿ. ಈ ಸರ್ಕಾರ ಬಂದ ನಂತರ 2023ನಲ್ಲಿ ವಿಮೆನ್ ಬಿಲ್ ಪಾಸ್ ಆಯಿತು. ನೀವು ಬೇಕಾದ್ರೆ ಹಳೆ ವಿಡಿಯೋಗಳು ತೆಗೆದು ನೋಡ್ರಿ. ನಾರಿ ಶಕ್ತಿ ಆಸಕ್ತಿ ಅಂತೇಳಿ ಭಾಳ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರಲ್ಲೋ. ಮತ್ತು 2023ನೇ ಇಸ್ವಿನಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ ಯಾವುದು? ಒಂದು ರಿಸರ್ವೇಷನ್ ಪಾಸ್ ಆಗಲಿ ಬಿಡಲಿ, ನಿಮ್ಮ ಪಾರ್ಟಿನ ಇಂಪ್ಲಿಮೆಂಟ್ ಮಾಡಿಬಿಡ್ರಲ್ಲ. ನೀವು 33% ರಿಸರ್ವೇಷನ್ ಹಂಗೆ ಕೊಡ್ಬೋದು. ಬಿಲ್ ಆಗಲಿ ಬಿಡಲಿ, ಮೋದಿ ಅವ್ರ ಮಾತು ಎಲ್ಲ ಕಡೆ ನಡೀತದೆ ತಾನೆ. ನೀವು ಯಾಕೆ ಕೊಡ್ತಲ್ಲ? ಈಗ ಇರ್ತಕ್ಕಂಥ ಪಾರ್ಲಿಮೆಂಟ್ ಸೀಟ್ಸ್ಗಳಲ್ಲಿ, ಈಗ ಇರ್ತಕ್ಕಂಥ ಅಸೆಂಬ್ಲಿ ಸೀಟ್ಗಳಲ್ಲಿ ಎಲ್ಲರಿಗಿಂತ ಲೋಯೆಸ್ಟ್ ರೆಪ್ರೆಸೆಂಟೇಷನ್ ಹೆಣ್ಮಕ್ಳು ಇರುತ್ತೆ BJPಯಲ್ಲಿ. ಇರ್ತಕ್ಕಂಥ ಪಾರ್ಲಿಮೆಂಟ್ ಸೀಟ್ಸ್ನಲ್ಲಿ ನೀವು ನೋಡಿದ್ರೆ ನಂಬರ್ ಆಫ್ ಸೀಟ್ಸ್ ವಿಚ್ ಇಸ್ ಒನ್ ಬೈ BJP, ದ ರೆಪ್ರೆಸೆಂಟೇಷನ್ ಫಾರ್ ವುಮೆನ್ ಈಸ್ ಲೆಸ್ ಇನ್ BJP ಓನ್ಲಿ. ಮತ್ತು ಇವ್ರು ಯಾಕೆ ವುಮೆನ್ ಬಗ್ಗೆ ಮಾತನಾಡ್ತಾರೆ? ಸೊ ಹಂಗಾಗಿ ಅವ್ರು ಕನ್ಫ್ಯೂಷನ್ ಇಲ್ಲಿದ್ದಾರೆ, ಜನ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ತಿದ್ದಾರೆ. ನೀವು ದಯಮಾಡಿ ಕೇಳಿ, 2023ನೇ ಇಸ್ವಿನಲ್ಲಿ ಬಿಲ್ ಪಾಸ್ ಆಗಿತ್ತು ಪಾರ್ಲಿಮೆಂಟ್ನಲ್ಲಿ. ಯಾವ ಬಿಲ್ ಪಾಸ್ ಆಗಿತ್ತದು? ಮತ್ತು ನಾರಿ ಶಕ್ತಿ ಜನಶಕ್ತಿನ ಮಾಡಿಬಿಟ್ರಲ್ಲ, ಅವಾಗ ಕಾರ್ಯಕ್ರಮ ಮಾಡಿದಾರಲ್ಲ. ಹಂಗಾಗಿ BJPಯವರು ಸುಳ್ಳು ಹೇಳೋದು ಬಿಟ್ರೆ, ಪ್ರಧಾನಮಂತ್ರಿಯವರು ಒಂದು 5 ನಿಮಿಷ ಪ್ರೆಸ್ ಮೀಟ್ ಮಾಡಿದ್ರೆ ಇಡೀ ಬಣ್ಣ ಬಯಲಾಗುತ್ತೆ. ಅದಕ್ಕೆ 11 ವರ್ಷ ಆಗಿದೆ. ಮೌನವ್ರತವನ್ನು ಮುರಿದು ಇಡೀ ದೇಶದ ಪ್ರೆಸ್ಸಿಗೆ ಒಂದು ಸಲ 10 ನಿಮಿಷ ಕುತ್ಕೊಂಡು ಚಪ್ಪನಿಂಚಕ ಸೀನ ಅಗಲ ಮಾಡಿ ಪ್ರಶ್ನೆ ಕೇಳ್ತಕ್ಕಂಥ ಉತ್ತರ ಕೊಟ್ಟರೆ ಇಡೀ ದೇಶಕ್ಕೆ ಅನುಕೂಲ ಆಗುತ್ತಂತ ನಿಮ್ಮ ಮುಖಾಂತರ ಬನ್ನಿ. ಇದನ್ನೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಅಲ್ಲ. ನಮ್ಮಲ್ಲಿ ಮುಕ್ತವಾದಂಥ ಅವಕಾಶ ಎಲ್ಲರಿಗಿದೆ. ಪ್ರತಿಯೊಬ್ಬರಿಗೂ ಹೋಗಿ ಕೇಳ್ತಕ್ಕಂಥ ಅವಕಾಶನೂ ನಮ್ಮ ಪಕ್ಷ ಮಾಡಿಕೊಟ್ಟಿದೆ. ಹೋಗಿದ್ದಾರೆ, ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಲಾಸ್ಟಿಗೆ ಡಿಸಿಷನ್ ಮಾಡ್ತಕ್ಕಂಥದ್ದು ನಮ್ಮ ಹೈಕಮಾಂಡ್ ಮಾಡುತ್ತೆ. ಅದೇ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಂದ್ರೆ ಕೆಲವ್ರನ್ನ ತೆಗಿಲೇಬೇಕು ತಾನೆ. ಯಾರನ್ನ ತೆಗಿಬೇಕು, ಯಾರನ್ನ ತೆಗಿಯಲ್ಲ, ಅದು ಹೈಕಮಾಂಡಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಪಕ್ಕದ ರಾಜ್ಯದಲ್ಲಿ ಸುಡ್ತಾ ಇದೆ ಮಣಿಪುರಿಂದ ಗನ್ಗಳಲ್ಲಿ ಬರ್ತಾ ಇದಾವೆ, ಮಣಿಪುರಿಂದ ಮಿಸೈಲ್ ಎಲ್ಲಿಂದ ಬರ್ತಾ ಇದೆ, ಮಣಿಪುರನ ಎಷ್ಟು ಸಾಯ್ತಾ ಇದಾರೆ ಜನ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಬರೀ ನಮ್ಮ ಹೈಕಮಾಂಡ್ಗಿಂತ ಜಾಸ್ತಿ ದೇಶದಲ್ಲಿ ದುರಂತ ಪರಿಸ್ಥಿತಿಗಳಿದ್ದಾವೆ. ಇವತ್ತು ಗ್ಯಾಸ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಹೀಲಿಯಂ ಸಿಗ್ತಾ ಇಲ್ಲ. ಇವತ್ತು ಹೀಲಿಯಂ ಸಿಗ್ತಾ ಇಲ್ಲ ಈ ದೇಶದಲ್ಲಿ. ಹೀಲಿಯಂನಿಂದ ಏನಾಗ್ತಕ್ಕಂಥ ಅನಾಹುತಗಳ ಬಗ್ಗೆ ಮಾತನಾಡಬೇಕು, ಚರ್ಚೆ ಮಾಡಬೇಕು. ಈ ಪ್ರಶ್ನೆ ಕೂಡ ದಯಮಾಡಿ BJPಯವರು ಕೇಳ್ರಿ. ಈಗ 5 ರಾಜ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ಒಂದು ಪೋಸ್ಟು, ಒಂದು ಪೋಸು, ಒಂದು ಬೆಳಗ್ಗೆಲಿಂದ ಒಂದು ಫೋಟೋಗಾಗಿ 6 ತಾಸು ಖರ್ಚು ಮಾಡ್ತಾರೆ. ಬೇರೆ ರಾಜ್ಯಕ್ಕೆ ಹೋದ್ರೆ ಆರ್ಡರ್ಸ್ ಹಾಕೊಂಡು ಒಂದು ಟೋಪಿ ಹಾಕೊಂಡು ಭಾಷಣ ಮಾಡೋದು. ತಮಿಳ್ನಾಡಿಗೆ ಬಂದರೆ ಕರ್ರಗಾಗೋದು. ತಮಿಳ್ನಾಡಿನಲ್ಲಿ ಮೇಕಪ್ ಮಾಡ್ಕೊಂತಾರೆ. ಇದೇ ಮೊದಲನೇ ಪ್ರಧಾನಮಂತ್ರಿ ಈ ದೇಶದ ಇತಿಹಾಸದಲ್ಲಿ. ಕೆಂಪುಗಿರ ಪ್ರಧಾನಮಂತ್ರಿ ಕಪ್ಪು ಮೇಕಪ್ ಮಾಡ್ಕೊಂಡು ಅಲ್ಲಿ ಭಾಷಣ ಹೊಡಿತಾರೆ. ಇಂಥವಕ್ಕೆಲ್ಲ ನೀವು ಕೇಳಬೇಕಲ್ಲ, ಭಾಳ ಪ್ರಮುಖವಾದಂಥ ವಿಷಯಗಳು. ಬರ್ನಿಂಗ್ ಇಶ್ಯೂ BJPಯವರು ಕೇಳ್ರಿ. ನಮ್ಮ ಪ್ರಧಾನಮಂತ್ರಿ ತಮಿಳ್ನಾಡಿಗೆ ಹೋಗಿ ಯಾಕೆ ಕರೆ ಮೇಕಪ್ ಹೊಡ್ಕೊಂಡ್ರು? ಇದು ಅವಶ್ಯಕತೆ ಇದೆಯಾ? ಇಂಥ ಪ್ರಧಾನಮಂತ್ರಿ ಎಲ್ಲ ನೋಡಿದಿರ ನೀವು? ರಿಸಲ್ಟ್ ಏನಾಗಲಿ, ಈ ಥರ ನಡೀತತಾ? ರಿಸಲ್ಟ್ ಎಣ್ಣೆ ಪ್ರಶ್ನೆ. ನಮಗೆ ವಾತಾವರಣ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಂಥ ಪ್ರಧಾನಮಂತ್ರಿ ನಾವು ಒಪ್ಪಬೇಕಾ? ತಮಿಳ್ನಾಡಿಗೆ ಹೋದ ತಕ್ಷಣ ಕರೆ ಮೇಕಪ್ ಹೊಡ್ಕೊಳೋದು, ಡೆಲ್ಲಿಗೆ ಹೋದ್ಮೇಲೆ ಮತ್ತೆ ಹಂಗೆ ಕೆಂಪು ಕಾಣೋದು, ಬೆಂಗಾಲಿಗೆ ಹೋದಾಗ ಫೋಟೋ ಶೂಟ್ ಮಾಡಿಸೋದು, ಮಿಜೋರಾಮಿಗೆ ಹೋದ್ರೆ ಒಂದು, ಮಣಿಪುರಿಗೆ ಹೋದ್ರೆ ಒಂದು, ಮಣಿಪುರಿಗೆ ಇನ್ನಾದ್ರೂ ಹೋಗೇ ಇಲ್ಲ. ಸೊ ಇವೆಲ್ಲ ಏನೊಬ್ಬ ದೇಶದ ಪ್ರಧಾನಮಂತ್ರಿ ಏನು ನಮಗೆ ಈ ದೇಶಕ್ಕೆ ಹೇಳ್ಕೊಡ್ತಾ ಇದ್ದಾರೆ? ದಿನಕ್ಕೆ 3 ಹೊತ್ತು ಡ್ರೆಸ್ ಹಾಕೋಣದು, ಇದು ಸರಿನಾ? ಇದು ನಮಗೆ ಒಂದು ವೈಯಕ್ತಿಕ, ನನಗೊಂದು ಅವಕಾಶ ಇದೆ, ನಾನು ಕೊಡ್ಬೇಕು ಕಾಮನ್ ಮ್ಯಾನ್. ಅಪಾರ್ಟ್ ಫ್ರಮ್ ಬೀಂಗ್ ಎ ಮಿನಿಸ್ಟರ್, ಐ ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಕ್ವಶನ್ಸ್. ಮತ್ತು ಗಿಮಿಕ್ ಎಲ್ಲ ಇನ್ನೇನು ಅನ್ಸುತ್ತೆ ನಿಮಗೆ? ಗಿಮಿಕ್ ಅನ್ಸಲ್ವಾ ನಿಮಗೆ? ನನಗಂತೂ ಗಿಮಿಕ್ ಅನ್ಸುತ್ತೆ. ನೀವು ಕೇಳಿ ನೋಡಿ BJPಯವ್ರಿಗೆ ಏನು ಅನ್ಸುತ್ತೆ ಕೇಳ್ರಿ. ಯಾಕೆ ಪ್ರಧಾನಮಂತ್ರಿ ಬಂದು ತಮಿಳ್ನಾಡಿನ ಕರೆ ಮೇಕಪ್ ಮಾಡ್ಕೊಂಡ್ರು? ಏನು ರೀಸನ್ ಏನಂತೆ? ಪಂಜಾಬಿಗೆ ಹೋದ್ರೆ ಟರ್ಬನ್ ಹಾಕೊಂಡ್ಬಿಡೋದು, ಪುಣ್ಯ ಯಾವ್ದನ್ನ ಅಡವಿಗೆ ಹೋದ್ರೆ ಯಾವ ಬಟ್ಟೆ ಹಾಕಂತಾರೆ ಗೊತ್ತಿಲ್ಲ, ಅಲ್ಲಿ ತಪ್ಪಲ ಗಿಪ್ಪಲ ಹಾಕೊಂಡ್ಬಿಡ್ತಾರೆ, ಹಿಂಗೆ ಟ್ರೈಬ್ ಬಟ್ಟೆ ಹಾಕೊಂತಾರ. ಈ ಥರದ್ದು ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ.